ವೃಷಭ ರಾಶಿಯ ಡಿಸೆಂಬರ್ 2024 ಭವಿಷ್ಯ. ಶುಕ್ರನು ಧನು ರಾಶಿಯಲ್ಲಿ ಡಿಸೆಂಬರ್ ಪ್ರಾರಂಭದಲ್ಲೇ ಪ್ರವೇಶವನ್ನು ಮಾಡ್ತಾನೆ. ಇದು ನಿಮ್ಮ 8ನೇ ಮನೆ ಪ್ರಭಾವಿಸುತ್ತೆ. ಇದರಿಂದಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ, ವಿಶೇಷವಾಗಿ ತಲೆನೋವು, ಒತ್ತಡ ಇತ್ಯಾದಿ. ಇನ್ನು ಸಂಗಾತಿ ಅಥವಾ ಸಂಬಂಧಿಕರ ಜೊತೆ ಸನ್ನಿವೇಶಗಳು ಸ್ವಲ್ಪ ಕಷ್ಟ ಆಗ್ಬೋದು. ಮನಸ್ಸಿಗೆ ಆದಷ್ಟು ಶಾಂತವಾಗಿ ಸಮಾಧಾನವಾಗಿರೋದು ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಬೇಕಾದರೆ ನೀವು ಯಾವುದಾದ್ರೂ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗಿ, ದೇವಸ್ಥಾನಗಳಿಗೆ ಹೋಗಿ ಸ್ವಲ್ಪ ಶಾಂತವಾಗುತ್ತೆ, ಮನಸ್ಸು ಹಗುರ ಆಗುತ್ತೆ. ಇನ್ನು ದೊಡ್ಡ ಖರ್ಚು ಮಾಡೋದು ಬೇಡ, ಸಾಲ ಮಾಡೋದು ಇವಾಗಂತೂ ಬೇಡವೇ ಬೇಡ. ಇನ್ನು ಮಂಗಳನು ವೃಶ್ಚಿಕ ರಾಶಿಯಲ್ಲಿ ಡಿಸೆಂಬರ್ 7ನೇ ಮನೆಯಲ್ಲಿ ಇರ್ತಾನೆ. ಇದರಿಂದ ಸಂಗಾತಿಯ ಜೊತೆ ತಾಳ್ಮೆಯಿಂದ ಮಾತಾಡಬೇಕಾಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಆದಷ್ಟು ಜಗಳ ಮಾಡೋದು ಬೇಡ, ಆದಷ್ಟು ತಾಳ್ಮೆಯಿಂದ ಇರಿ. ಇನ್ನು ಕೆಲಸದ ಸಹೋದ್ಯೋಗಿಗಳ ಜೊತೆ ಆದಷ್ಟು ಜಗಳ ಮಾಡೋದಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ನೀವು ತಾಳ್ಮೆಯಿಂದ ಇರೋದು ತುಂಬಾ ಮುಖ್ಯ ಆಗುತ್ತೆ. ಕೋಪದಿಂದ ನಿರ್ಧಾರ ಮಾಡ್ಕೊಳ್ಳೋದು ಬೇಡ, ಅದರಿಂದ ಸಮಸ್ಯೆಗಳೇ ಜಾಸ್ತಿ ಆಗ್ಬೋದು. ಆದಷ್ಟು ಶಾಂತವಾಗಿರಿ. ಬುಧ ಗ್ರಹನು ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾನೆ ಡಿಸೆಂಬರ್ 14ರಿಂದ. ಹಾಗಾಗಿ ಈಗ ನೀವೆಲ್ಲ ಹಳೆ ಕೆಲಸ ಏನಿರುತ್ತೆ, ಪೆಂಡಿಂಗ್ ಇರುತ್ತಲ್ವ, ಆ ಕೆಲಸಕ್ಕೆ ನೀವು ಇವಾಗ ಕೈ ಹಾಕಿದ್ರೆ, ಮುಂದುವರೆದ್ರೆ ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು. ದೊಡ್ಡ ನಿರ್ಧಾರಗಳು ಮಾಡೋದು ಬೇಡ. ಸಂಪೂರ್ಣವಾಗಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಯೋಚನೆ ಮಾಡಿ, ವಿಚಾರ ಮಾಡಿ ತೆಗೆದುಕೊಳ್ಳಿ. ಹಣಕಾಸಿನ ವಿಷಯಕ್ಕೆ ಬಂದರೆ ಈ ತಿಂಗಳು ಹಣಕಾಸು ಸರಿಯಾಗ್ಬೋದು, ಆದರೆ ಹೂಡಿಕೆ ಅಥವಾ ದೊಡ್ಡ ಖರೀದಿ ಮಾಡೋದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಶುಭ ದಿನಗಳು ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಮದುವೆ ಮಾಡಬೇಕು ಅನ್ನೋರಿಗೆ ಡಿಸೆಂಬರ್ 2, 10, 15, 19. ಇನ್ನು ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು, ಶುಭ ಕಾರ್ಯಗಳು ಮಾಡಬೇಕು ಅನ್ನೋದಾದರೆ ಡಿಸೆಂಬರ್ 3, 9, 14, 18. ಇನ್ನು ಗೃಹ ಪ್ರವೇಶ ಮಾಡಬೇಕು ಅನ್ನೋರಿಗೆ ಡಿಸೆಂಬರ್ 4, 8, 16 ಹಾಗೂ 22. ಇನ್ನು ವೃಷಭ ರಾಶಿಯವರಿಗೆ ಅಶುಭ ದಿನಗಳು ಅಂದರೆ ಡಿಸೆಂಬರ್ 5, 13, 20, 28. ಈ ದಿನಗಳಲ್ಲಿ ಆದಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡೋದು ಬೇಡ. ಇನ್ನು ಪರಿಹಾರಕ್ಕೆ ಬಂದರೆ ವೃಷಭ ರಾಶಿಯವರ ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಪಠಿಸಿ. ಇನ್ನು ಹನುಮಂತನ ಆರಾಧನೆಯನ್ನು ಮಾಡಿ, ಅಂದರೆ ಓಂ ಹನುಮಂತಾಯೈ ನಮಃ ಎಂಬ ಮಂತ್ರವನ್ನು ಹೇಳಿ. ಶನಿದೇವರ ಆರಾಧನೆ ಮಾಡೋದಾದರೆ ಶನಿದೇವರಿಗೆ ತೈಲಾಭಿಷೇಕ ಮಾಡಿ ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಇನ್ನು ನೀವು ತಾಳ್ಮೆಯಿಂದ ಇಟ್ಕೊಂಡು ನಿರ್ಧಾರ ಮಾಡೋದ್ರಿಂದ ಸಮಸ್ಯೆ ತಪ್ಪಿಸ್ಕೊಳ್ಬೋದು. ಮನೆಯಲ್ಲಿ ಅಥವಾ ಕೆಲಸದಲ್ಲಿ ಸಮಾಧಾನ ಇರ್ಬೋದು. ಧನ್ಯವಾದಗಳು.